ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ 8ನೇ ತರಗತಿ ಹಿಂದಿ ಭಾಗ 1 ಪಾಠ 4 ಶಿಕ್ಷಾ. ಹಿಂದಿನ ವಿಡಿಯೋದಲ್ಲಿ ನಾವು ಮೇರಾ ದೇಶ್ ಮೇರಿ ಮಾ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಶಿಕ್ಷಾ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಅಭ್ಯಾಸ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ನಂಬರ್ 1, ಶಿಶುನೆ ರೋ ರೋಕರ್ ಕ್ಯಾ ಸೀಖಾ ಹೈ. ಮಗುವು ಅಳುತ್ತಾ ಅಳುತ್ತಾ ಏನು ಕಲಿತಿದೆ ಎಂದು ಕೇಳುತ್ತಿದ್ದಾರೆ. ಶಿಶುನೆ ರೋ ರೋಕರ್ ಹಸನಾ ಸೀಖಾ ಹೈ. ಶಿಶುವು ಅಳುತ್ತಾ ಅಳುತ್ತಾ ನಗುವುದನ್ನು ಕಲಿತಿದೆ. ಪ್ರಶ್ನೆ ನಂಬರ್ 2, ಶಿಶುನೆ ಲಘು ಹೋಕರ್ ಕ್ಯಾ ಸೀಖಾ ಹೈ. ಶಿಶುನೆ ಲಘು ಹೋಕರ್ ಬಡನಾ ಸೀಖಾ ಹೈ. ಇಲ್ಲಿ ಉತ್ತರ ಬರೆಯಿರಿ. ಶಿಶುನೆ ಇಲ್ಲಿ ನೇ ಎಂದು ಬರೆಯಿರಿ. ಶಿಶುನೆ ಲಘು ಹೋಕರ್ ಬಡನಾ ಸೀಖಾ ಹೈ. ಪ್ರಶ್ನೆ ನಂಬರ್ 3, ಶಿಶುನೆ ಚಲನ ಕೈಸೆ ಸೀಖಾ ಹೈ. ಶಿಶುವು ನಡೆಯುವುದನ್ನು ಹೇಗೆ ಕಲಿತಿದೆ ಎಂದು ಕೇಳುತ್ತಿದ್ದಾರೆ. ಶಿಶುನೆ ಗಿರ್ ಗಿರ್ಕರ್ ಚಲನ ಸೀಖಾ ಹೈ. ಮಗುವು ಬೀಳುತ್ತಾ ಬೀಳುತ್ತಾ ನಡೆಯುವುದನ್ನು ಕಲಿತಿದೆ. ಪ್ರಶ್ನೆ ನಂಬರ್ 4, ಶಿಶುನೆ ಸಬ್ ಕುಚ್ ಕಹಾ ಆಕರ್ ಸೀಖಾ ಹೈ. ಶಿಶುವು ಎಲ್ಲದನ್ನು ಎಲ್ಲಿ ಬಂದು ಕಲಿತಿದೆ ಎಂದು ಕೇಳುತ್ತಿದ್ದಾರೆ. ಶಿಶುನೆ ಸಬ್ ಕುಚ್ ದುನಿಯಾ ಮೇ ಆಕರ್ ಸೀಖಾ ಹೈ. ಶಿಶುವು ಎಲ್ಲದನ್ನು ಕೂಡ ಜಗತ್ತಿಗೆ ಬಂದು ಕಲಿತಿದೆ. ಚಂಗೋನೆ ಕ್ಯಾ ಸೀಖಾ ಹೈ. ಚಂಗೋನೆ ಚಡನಾ ಸೀಖಾ ಹೈ. ಮುರಳಿನೆ ಗಾನಾ ಕೈಸೆ ಸೀಖಾ ಹೈ. ಕೊಳಲು ಹಾಡುವುದನ್ನು ಹೇಗೆ ಕಲಿತಿದೆ ಎಂದು ಕೇಳಿದ್ದಾರೆ. ಮುರಳಿನೆ ಅಪನಾ ಉರ್ ಛೇದ್ ಕರ್ ಗಾನಾ ಸೀಖಾ ಹೈ. ನೋಡಿ, ಮುರಳಿನೆ ಅಪನಾ ಉರ್ ಛೇದ್ ಕರ್ ಗಾನಾ ಸೀಖಾ ಹೈ. ಪ್ರಶ್ನೆ ನಂಬರ್ 7, ವಾರಿಧರೋನೆ ಪಾನಿ ಬರ್ಸಾನ ಕೈಸೆ ಸೀಖಾ ಹೈ. ವಾರಿಧರ್ ಎಂದರೆ ಮೋಡಗಳು ಎಂದು ಅರ್ಥ. ಮೋಡಗಳು ನೀರನ್ನು ಸುರಿಸುವುದನ್ನು ಹೇಗೆ ಕಲಿತಿವೆ ಎಂದು ಕೇಳುತ್ತಿದ್ದಾರೆ. ವಾರಿಧರೋನೆ ಮಿಟ್ ಮಿಟ್ ಕರ್ ಪಾನಿ ಬರ್ಸಾನ ಸೀಖಾ ಹೈ. ಬರೆಯಿರಿ. ವಾರಿಧರೋನೆ ಮಿಟ್ ಮಿಟ್ ಕರ್ ಪಾನಿ ಬರ್ಸಾನ ಸೀಖಾ ಹೈ. ಪ್ರಶ್ನೆ ನಂಬರ್ 8, ನದಿಯೋನೆ ಬಹನಾ ಕೈಸೆ ಸೀಖಾ ಹೈ. ನದಿಗಳು ಹರಿಯುವುದನ್ನು ಹೇಗೆ ಕಲಿತಿವೆ ಎಂದು ಕೇಳುತ್ತಿದ್ದಾರೆ. ನದಿಯೋನೆ ತರು ಗಿರಿವರ್ಸೆ ಗಿರ್ ಗಿರ್ಕರ್ ಬಹನಾ ಸೀಖಾ ಹೈ. ನದಿಗಳು ಬೆಟ್ಟ ಗುಡ್ಡಗಳಿಂದ ಬೀಳು ಬೀಳುತ್ತಾ ಹರಿಯುವುದನ್ನು ಕಲಿತುಕೊಂಡಿವೆ. ಇಲ್ಲಿ ಒಂದು ವಾಕ್ಯದಲ್ಲಿ ನಾವು ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ದೋ ತೀನ್ ವಾಕ್ಯೋ ಮೇ ಉತ್ತರ ಲಿಖಿಯೇ. 2 ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಪ್ರಶ್ನೆ ನಂಬರ್ 1, ಶಿಶುನೆ ದುನಿಯಾ ಮೇ ಆಕರ್ ಪೆಹಲೆ ಕ್ಯಾ ಕ್ಯಾ ಸೀಖಾ ಹೈ ಔರ್ ಕೈಸೆ ಸೀಖಾ ಹೈ. ಶಿಶುವು ಜಗತ್ತಿಗೆ ಬಂದು ಏನೇನನ್ನು ಕಲಿತಿದೆ ಮತ್ತು ಹೇಗೆ ಕಲಿತಿದೆ ಎಂದು ಕೇಳುತ್ತಿದ್ದಾರೆ. ಶಿಶುನೆ ದುನಿಯಾ ಮೇ ಆಕರ್ ಸಬ್ಸೆ ಪೆಹಲೆ ರೋ ರೋಕರ್ ಹಸನಾ ಸೀಖಾ ಹೈ ಔರ್ ಲಘು ಹೋಕರ್ ಬಡನಾ ಸೀಖಾ ಹೈ. ಗಿರ್ ಗಿರ್ಕರ್ ಚಲನಾ ಸೀಖಾ ಹೈ. ಶಿಶುವು ಜಗತ್ತಿಗೆ ಬಂದು ರೋ ರೋಕರ್ ಹಸನಾ ಸೀಖಾ ಹೈ. ಅಳುತ್ತಾ ಅಳುತ್ತಾ ನಗುವುದನ್ನು ಕಲಿತಿದೆ. ಔರ್ ಲಘು ಹೋಕರ್ ಬಡನಾ ಸೀಖಾ ಹೈ. ಚಿಕ್ಕವನಿಗಿದ್ದಾಗಿಂದ ದೊಡ್ಡದಾಗುವುದನ್ನು ಕಲಿತಿದೆ. ಗಿರ್ ಗಿರ್ಕರ್ ಚಲನಾ ಸೀಖಾ ಹೈ. ಬೀಳುತ್ತಾ ಬೀಳುತ್ತಾ ನಡೆಯುವುದನ್ನು ಕಲಿತಿದೆ ಎಂದು ಉತ್ತರದಲ್ಲಿ ಬರೆಯಬೇಕು. ಪ್ರಶ್ನೆ ನಂಬರ್ 2 ನೋಡಿ. ಪಾನಿ ಕೈಸೆ ಬರ್ಸತೆ ಹೈ ನದಿಯಾ ಕೈಸೆ ಬಹತಿ ಹೈ. ನೀರು ಹೇಗೆ ಹರಿಯುತ್ತದೆ ಮತ್ತು ನದಿಗಳು ಹೇಗೆ ಹರಿಯುತ್ತವೆ ಎಂದು ಕೇಳುತ್ತಿದ್ದಾರೆ. ಮಿಟ್ ಮಿಟ್ ಕರ್ ಬಾದಲೋಸೆ ಪಾನಿ ಬರ್ಸತಾ ಹೈ. ಇಲ್ಲಿ ಮೋಡಗಳಿಂದ ನೀರು ಸುರಿಯುವುದನ್ನು ನಾವು ಬರೆದಿದ್ದೇವೆ. ಮಿಟ್ ಮಿಟ್ ಕರ್ ಬಾದಲೋಸೆ ಪಾನಿ ಬರ್ಸತಾ ಹೈ. ತರು ಗಿರಿವರ್ಸೆ ಗಿರ್ ಗಿರ್ಕರ್ ನದಿಯಾ ಬಹತಿ ಹೈ. ಇಲ್ಲಿ ನದಿಯಾ ಕೈಸೆ ಬಹತಿ ಹೈ ಎಂದು ಕೇಳಿದ್ದಾರೆ. ತರು ಗಿರಿವರ್ಸೆ ಬೆಟ್ಟ ಗುಡ್ಡಗಳಿಂದ ಬೀಳುತ್ತಾ ಬೀಳುತ್ತಾ ನದಿಗಳು ಹರಿಯುತ್ತವೆ ಎಂದು ಬರೆಯಬೇಕು. ತರು ಗಿರಿವರ್ಸೆ ಗಿರ್ ಗಿರ್ಕರ್ ನದಿಯಾ ಬಹತಿ ಹೈ. ಅನುರೂಪ್ ಶಬ್ದ ಲಿಖಿಯೇ. ಮೊದಲನೆಯದಾಗಿ ಚಂಗ್ ಚಡನ ವಾರಿಧರ್ ಎಂದು ಕೊಟ್ಟಿದ್ದಾರೆ. ವಾರಿಧರ್ ಬರ್ಸಾನ. ದುನಿಯಾ ಜಗತ್ ಉರ್ ಸೀನಾ. ದುನಿಯಾ ಎಂದರೆ ಜಗತ್ತು, ಉರ್ ಎಂದರೆ ಎದೆ, ಸೀನಾ ಎಂದು ನಾವು ಬರೆದಿದ್ದೇವೆ. ನದಿ ಬಹನಾ ಮುರಳಿ ಗಾನ. ನದಿಯು ಹರಿಯುತ್ತದೆ, ಮುರಳಿ ಇಲ್ಲಿ ಹಾಡು ಹಾಡುತ್ತದೆ ಎಂದು ನಾವು ಬರೆಯುತ್ತಿದ್ದೇವೆ. 4ನೇಯದಾಗಿ ಭೂಕ್ ಪ್ಯಾಸ್ ಶಬ್ದಯುಗ್ಮ. ಭೂಕ್ ಮತ್ತು ಪ್ಯಾಸ್ ಎನ್ನುವುದು ಶಬ್ದಯುಗ್ಮವಾಗಿದೆ, ಅಂದರೆ ಜೋಡಿ ಪದಗಳು. ಇಲ್ಲಿ ಮಿಟ್ ಮಿಟ್ ಕರ್, ಮಿಟ್ ಮಿಟ್ ಕರ್ 2 ಸಾರಿ ನಾವು ಒಂದೇ ಪದವನ್ನು ಬಳಸಿದ್ದಕ್ಕಾಗಿ ದ್ವಿರುಕ್ತಿ ಎಂದು ಬರೆಯಬೇಕು. ನಂತರ ನೋಡಿ, ಜೋಡ್ಕರ್ ಲಿಖಿಯೇ ಎಂದು ಕೊಟ್ಟಿದ್ದಾರೆ. ಜೋಡಿಸಿ ಬರೆಯಬೇಕಾಗಿದೆ. ಬರೆಯೋಣ. ಶಿಶು ಹಸನ, ಗಿರಿವರ್ ನದಿ, ಚಂಗ್
ಚಡನ, ಗಾನ, ಮುರಳಿ ಈ ರೀತಿಯಾಗಿ ಇಲ್ಲಿ ನೀವು ಕೊಟ್ಟಿರುವಂತಹ ಪದಗಳನ್ನು ಜೋಡಿಸಿ ಬರೆದುಕೊಳ್ಳಿ. ವಿಲೋಮ್ ಶಬ್ದ ಲಿಖಿಯೇ ಕೊಟ್ಟಿರುವಂತಹ ಪದಗಳಿಗೆ ಈಗ ನಾವು ವಿರುದ್ಧಾರ್ಥಕ ಪದವನ್ನು ಬರೆಯಬೇಕು. ರೋನ, ರೋನ ಎಂದರೆ ಅಳುವುದು. ಹಸನ ಎಂದು ಬರೆದಿದ್ದೇವೆ. ಹಸನ ಎಂದರೆ ನಗುವುದಾಗಿದೆ. ಚಡನ, ಉತ್ತರನ, ಚಡನ ಎಂದರೆ ಹತ್ತುವುದು. ಉತ್ತರನ ಎಂದರೆ ಇಳಿಯುವುದು. ಮಿಟ್ನ, ಮಿಟ್ನ ಎಂದರೆ ನಶಿಸಿ ಹೋಗುವಂಥದ್ದು. ಬನನ ಎಂದರೆ ಮಾಡುವಂಥದ್ದು. ಗಿರನ, ಉರನ ಬೀಳುವುದು ಮತ್ತು ಏಳುವುದು. ಉಠನ ಎಂದರೆ ಏಳುವುದು ಎಂದು ಆಗಿದೆ. ಅನ್ಯವಚನ ರೂಪ್ ಲಿಖಿಯೇ, ಇಲ್ಲಿ ನದಿ, ನದಿಯ ಏಕವಚನದಲ್ಲಿರುವುದನ್ನು ಬಹುವಚನದಲ್ಲಿ ಈಗ ನಾವು ಬರೆಯಬೇಕು. ನದಿ, ನದಿಯ. ಮುರಳಿ, ಮುರಳಿಯ. ವಾಣಿ, ವಾಣಿಯ. ಸ್ಮೃತಿ, ಸ್ಮೃತಿಯ. ಈ ರೀತಿಯಾಗಿ ನೀವು ವಚನವನ್ನು ಬದಲಾಯಿಸಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 7, ಪರ್ಯಾಯವಾಚಿ ಶಬ್ದ ಲಿಖಿಯೇ ಸಮಾನಾರ್ಥಕ ಪದಗಳನ್ನು ಬರೆಯಬೇಕು. ಶಿಶು, ಬಚ್ಚ. ದುನಿಯಾ, ಜಗತ್, ಸಂಸಾರ್. ವಾರಿಧರ್, ಬಾದಲ್. ಇಲ್ಲಿ ಶಿಶು ಎಂದರೆ ಮಗು ಎಂದು ಅರ್ಥ. ಬಚ್ಚ ಎಂದು ನಾವು ಬರೆದಿದ್ದೇವೆ. ದುನಿಯಾ ಎಂದರೆ ಜಗತ್ತು. ಜಗತ್, ಸಂಸಾರ ಎಂದು ಬರೆದುಕೊಳ್ಳಿ. ವಾರಿಧರ್ ಎಂದರೆ ಮೋಡಗಳು. ಬಾದಲ್ ಎಂದು ಬರೆಯಿರಿ. ಚಂಗ್, ಚಂಗ್ ಎಂದರೆ ಪತಂಗ ಅಥವಾ ಇಲ್ಲಿ ಚಂಗ್ ಇದರ ಬೇರೆ ಸಮಾನಾರ್ಥಕ ಪದವನ್ನು ಬೇಕಾದರೂ ಇಲ್ಲಿ ನೀವು ಬರೆಯಬಹುದು. ಪ್ರಶ್ನೆ ನಂಬರ್ 8 ನೋಡಿ. ತಾರಾವಾಲೆ, ತಾಪವಾಲೆ ಅನ್ಯ ಸಂಗೀತ ಸಾಧನೋಂಕಿ ಸೂಚಿ. ಇಲ್ಲಿ ನೋಡಿ ಸಿತಾರ್, ತಬಲಾ, ಮುರಳಿ, ಬೀನ್, ವೀಣಾ, ಡಕ್ಲಿ, ಢೋಲಕ್, ಶಹನಾಯಿ, ಸಾರಂಗಿ, ಗಿಟಾರ್, ಹಾರ್ಮೋನಿಯಂ, ಘಟಂ ಎಂದು ಕೊಟ್ಟಿದ್ದಾರೆ. ಇದರಲ್ಲಿ ತಾರವಾಲೆ ಅಂದರೆ ತಂತಿಯನ್ನು ಉಪಯೋಗಿಸುವಂತಹ ಸಾಧನಗಳನ್ನು ನೋಡಿ. ಸಿತಾರ್ ಇದು ತಂತಿಯನ್ನು ಉಪಯೋಗಿಸಿ ಬಾರಿಸುವಂಥದ್ದು. ನಂತರ ಬೀನ್, ಬೀನ್ ಎಂದರೆ ವೀಣೆ, ಇದು ಕೂಡ ತಂತಿಯನ್ನು ಹೊಂದಿದೆ. ನಂತರ ಗಿಟಾರ್, ಇದು ಕೂಡ ತಂತಿಯನ್ನು ಹೊಂದಿರುವಂತಹ ಒಂದು ಸಾಧನ. ನಂತರ ತಾಪವಾಲೆ ಅಂದರೆ ಬಡಿದು ಶಬ್ದವನ್ನು ಹೊರಡಿಸುವಂತಹ ಸಾಧನಗಳು. ತಬಲಾ, ಢೋಲಕ್ ಮತ್ತು ಹಾರ್ಮೋನಿಯಂ, ಸಾರಂಗಿ ಇವುಗಳನ್ನು ನಾವು ಬಾರಿಸುವುದರ ಮೂಲಕ ಸ್ವರವನ್ನು ಹೊರಡಿಸುತ್ತೇವೆ. ನಂತರ ಅನ್ಯ ಸಂಗೀತ ಸಾಧನ, ಇವುಗಳೆರಡನ್ನು ಬಿಟ್ಟು ಉಳಿದಂತಹ ಸಂಗೀತ ಸಾಧನಗಳು ನೋಡಿ. ಮುರಳಿ, ಮುರಳಿ ಎಂದರೆ ಕೊಳಲು, ಇದು ಕೂಡ ಇನ್ನೊಂದು ಸಂಗೀತದ ಸಾಧನವಾಗಿದೆ. ಇಲ್ಲಿ ನೀವು ನೋಡಬಹುದು ಢಕ್ಲಿ, ಶಹನಾಯಿ ಮತ್ತು ಘಟಂ ಎಂದು ಕೊಟ್ಟಿದ್ದಾರೆ. ಇವುಗಳು ಉಳಿದಂತಹ ಸಂಗೀತ ಸಾಧನಗಳಾಗಿದ್ದಾವೆ. ಪ್ರಶ್ನೆ ನಂಬರ್ 9, ನಮೂನೆ ಕೆ ಅನುಸಾರ ಸಹಿ ವರ್ತನಿ ವಾಲೆ ಶಬ್ದ ಲಿಖಿಯೇ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಪದವನ್ನು ಆರಿಸಿ ನಾವು ಬರೆಯಬೇಕು. ನೋಡಿ, ವಾರಿಧರ್, ವಾರಿಘರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ವಾರಿಧರ್ ಇದು ಸರಿಯಾದ ಪದ. ವಾರಿಧರ್ ಎಂದು ಬರೆಯಿರಿ. ದುನಿಯಾ, ದುನಿಯಾ ಇದರಲ್ಲಿ ದುನಿಯಾ ಸರಿಯಾಗಿದೆ. ದುನಿಯಾ ಬರೆದುಕೊಳ್ಳಿ. ಶಿಶು, ಶಿಶು ಎಂದು ಕೊಟ್ಟಿದ್ದಾರೆ. ಶಿಶು ಸರಿಯಾದ ಪದ. ಈ ಪದವನ್ನು ಬರೆಯಬೇಕು. ಮುರ್ಲಿ, ಮುರಳಿ, ಇಲ್ಲಿ ಮುರ್ಲಿ ಎಂದು ಕೊಟ್ಟಿದ್ದಾರೆ. ಇದು ತಪ್ಪು. ಮುರಳಿ ಎನ್ನುವುದು ಸರಿಯಾದ ಪದವಾಗಿದೆ. ಬರೆದುಕೊಳ್ಳಿ ಮುರಳಿ. ಗೀರ್, ಗಿರ್, ಗೀರ್ ಎಂದರೆ ಇದು ಸರಿಯಾದ ಅರ್ಥವಲ್ಲ. ಗಿರ್ ಎಂದರೆ ಬೆಟ್ಟವಾಗಿದೆ. ಆದ್ದರಿಂದ ಗಿರ್ ಈ ಪದವನ್ನು ಇಲ್ಲಿ ಬರೆಯಿರಿ. 10ನೇ ಪ್ರಶ್ನೆ, 8 ನದಿयों के अधूरे नाम दिए गए हैं, उन्हें पूरा कीजिए. मंदाकिनी, घाघरा, ಕಾವೇರಿ, ಗಂಡಕ್, ಮಹಾನಂದ, ಅಲಕ್ನಂದ, ಯಮುನಾ ಮತ್ತು ಕೋಸಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಲಕ್ ಡ್ಯಾಶ್ ದ ಎಂದು ಕೊಟ್ಟಿದ್ದಾರೆ. ಅಲಕ್ ನಂದ ಬಿಟ್ಟ ಸ್ಥಳದಲ್ಲಿ ನಮ್ ಎಂದು ಬರೆದುಕೊಳ್ಳಿ. ನಂತರ ಡ್ಯಾಶ್ ಮುನಾ, ಯಮುನಾ. ಘಾಗರ, ಇಲ್ಲಿ ಗ ಘ ರ ಎಂದು ಬರೆಯಬೇಕು. ನಂತರ ಡ್ಯಾಶ್ ದಾಕಿನಿ ಎಂದು ಕೊಟ್ಟಿದ್ದಾರೆ. ಮಂದಾಕಿನಿ. ಕಾ ಡ್ಯಾಶ್ ರಿ, ಕಾವೇರಿ. ನಂತರ ಡ ಕ ಎಂದು ಕೊಟ್ಟಿದ್ದಾರೆ. ಗಂಡಕ್. ಡ್ಯಾಶ್ ಸಿ ಎಂದು ಕೊಡಲಾಗಿದೆ. ಕೋಸಿ. ಮತ್ತು ಕೊನೆಯದಾಗಿ ಮಹಾ ಡ್ಯಾಶ್ ದ ಎಂದು ಕೊಟ್ಟಿದ್ದಾರೆ. ಮಹಾನಂದ ಎಂದು ಬರೆದುಕೊಳ್ಳಿ. ನಂತರ 9ನೇಯದಾಗಿ ನೀವು ನೋಡಬಹುದು ಇಸ್ ಕವಿತಾಕಿ ಅಂತಿಮ್ 4 ಪಂಕ್ತಿಯ ಕಂಠಸ್ಥ ಕೀಜಿಯೇ. ಇಲ್ಲಿ ಕೊಟ್ಟಿರುವಂತಹ ಪದ್ಯದಲ್ಲಿ ಕೊನೆಯ 4 ಸಾಲುಗಳನ್ನು ನೀವು ಕಂಠಸ್ಥ ಮಾಡಬೇಕು. ಅಂದರೆ ಇಲ್ಲಿ ಶಿಕ್ಷಾ ಪದ್ಯದ ಕೊನೆಯ 4 ಸಾಲುಗಳನ್ನು ನೀವು ಕಂಠಪಾಠ ಮಾಡಿಕೊಳ್ಳಿ. ಪೂರಕ ವಾಚನ ಎಂದು ಕೊಡಲಾಗಿದೆ. ಪಡಿಯ ಔರ್ ಲಿಖಿಯೇ, ಓದಿರಿ ಮತ್ತು ಬರೆಯಿರಿ. फूलों से हम हंसना सीखे और कली से मुस्कान, पत्तों से मस्ती में झूमे, डाली से झुक झुक जाना. सीखे सीख मस्त नदियों से जीवन में बहते जाना, मधुर गीत हरदम गाना. चंदा मामा से हम सीखे शीतलता बरसाना, और मेघ से सीखे हम सब सूखे को सरसा देना. ऐसी सीख सदा हम सीखे जिससे जीवन हरा रहे, ಶಿಕ್ಷಾ ಹೋ ನಿತು ಏಸಿ ಹಿ ಜಿಸ್ಸೆ ಜೀವನ್ ಭರಾ ರಹೆ. ಇಲ್ಲಿ ಈ ಪದ್ಯವನ್ನು ಓದಿ ನಾವು ಕೊಟ್ಟಿರುವಂತಹ
ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಬೇಕಾಗಿದೆ. ಮೊದಲನೇ ಪ್ರಶ್ನೆಯನ್ನ ನೋಡಿ. ಫೂಲ್ और कली से हमने क्या सीखा है. ಹೂವು ಮತ್ತು ಮೊಗ್ಗುಗಳಿಂದ ನಾವು ಏನನ್ನ ಕಲಿತಿದ್ದೇವೆ ಎಂದು ಕೊಟ್ಟಿದ್ದಾರೆ. ಈಗ ಉತ್ತರವನ್ನ ಬರೆಯಿರಿ. ಫೂಲ್ ಸೆ ಹಸನ और ಕಲಿ ಸೆ ಮುಸ್ಕಾನ ಸೀಖಾ ಹೈ. ಹೂವುಗಳಿಂದ ನಗುವುದನ್ನ ಮತ್ತು ಮೊಗ್ಗುಗಳಿಂದ ಮುಗುಳ್ನಗುವುದನ್ನ ಕಲಿತಿದ್ದೇವೆ. ಎರಡನೇ ಪ್ರಶ್ನೆ, ನದಿ और ಕೋಯಲ್ ಸೆ ಕ್ಯಾ ಸೀಖ್ ಸಕ್ತೆ ಹೈ. ನದಿ ಮತ್ತು ಕೋಗಿಲೆಯಿಂದ ನಾವು ಏನನ್ನ ಕಲಿಯಬಹುದು ಎಂದು ಕೊಟ್ಟಿದ್ದಾರೆ. ನದಿ ಸೆ ಜೀವನ್ ಮೇ ಬೆಹನ. ನದಿಯಿಂದ ಜೀವನದಲ್ಲಿ ಹರಿಯುತ್ತಿರುವುದನ್ನು ಮತ್ತು ಕೋಯಲ್ ಸೆ ಮಧುರ್ ಗೀತ್ ಗಾನ. ಕೋಗಿಲೆಯಿಂದ ಮಧುರ ಗಾನವನ್ನು ಹಾಡುವುದನ್ನು ಕಲಿಯಬಹುದಾಗಿದೆ. ಮೂರನೇ ಪ್ರಶ್ನೆ ನೋಡಿ. ಚಂದಮಾಮ ತಥಾ ಮೇಘ ಹಮೆ ಕ್ಯಾ ಸಿಖಾತೆ ಹೈ. ಚಂದಮಾಮ ಮತ್ತು ಮೇಘಗಳು ಅಂದರೆ ಮೋಡಗಳು ನಮಗೆ ಏನು ಕಲಿಸುತ್ತವೆ ಎಂದು ಕೇಳಿದ್ದಾರೆ. ಚಂದಮಾಮ ಸೆ ಶೀತಲಸ ಬರ್ಸಾನ. ಚಂದಮಾಮನಿಂದ ಶೀತಲತೆಯನ್ನ ಸುರಿಸುವುದು ಮತ್ತು ಮೇಘ ಸೆ ಮೋಡಗಳಿಂದ ಸೂಖೆ ಕೋ ಸರ್ಸಾ ದೇನ. ಹಮೆ ಕಿಸ್ ಪ್ರಕಾರ ಕಿ ಸೀಖ್ ಅವಶ್ಯಕತಾ ಹೈ. ನಮಗೆ ಯಾವ ರೀತಿಯ ಶಿಕ್ಷಣದ ಅವಶ್ಯಕತೆ ಇದೆ ಎಂದು ಕೇಳುತ್ತಿದ್ದಾರೆ. ಬರೆಯೋಣ. ಹಮೆ ಐಸಿ सीख की आवश्यकता है कि जिससे जीवन हरा रहे और ऐसी शिक्षा की आवश्यकता है कि जिससे जीवन भरा रहे. ಇಲ್ಲಿ ಉತ್ತರವನ್ನ ಇನ್ನೊಮ್ಮೆ ನೋಡಿ. हमें ऐसी सीख की आवश्यकता है कि जिससे जीवन हरा रहे और ऐसी शिक्षा की आवश्यकता है कि जिनसे जीवन भरा रहे. ಈ ರೀತಿಯಾಗಿ ನಾವು ಉತ್ತರವನ್ನ ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಶಿಕ್ಷಾ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮಹಾತ್ಮ ಗಾಂಧಿ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಹಿಂದಿ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಹಿಂದಿ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.